ಅಕ್ಷಯ ತೃತೀಯದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಾದ್ರೆ, ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರ ದೇವರು ಮತ್ತು ಪರಶುರಾಮ ದೇವರು ಇಬ್ಬರು ಜನಿಸಿದ ಯುಗ ವರ್ಷ. ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇದೆ. ಒಂದು ವೇಳೆ ಚಿನ್ನವನ್ನ ಕೊಂಡುಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಏನನ್ನ ಕೊಂಡುಕೊಳ್ಬಹುದು? ಅದಕ್ಕಾಗಿ ಒಂದು ಸಂಕಲ್ಪ ಅಂತೂ ಮನಸ್ಸಿನಲ್ಲಿ ಇರಬೇಕು. ದೇವರೇ, ನಿನ್ನ ಪೂಜೆಗಾಗಿ ತಮ್ಮ ಜೀವನದಲ್ಲಿ ನೀವು ಬದುಕಿರುವವರೆಗೂ ಒಂದಾದ್ರೂ ಒಂದು ಪುಟ್ಟ ನೀಲಾಂಜನದ ಬಂಗಾರದ ದೀಪವನ್ನು ಹಚ್ಚಿ ಅಂತ. ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿದ್ದಕ್ಕೆ ಏನ್ ಬೇಕು ಅಂದ್ರೆ ನಿನ್ ಮದುವೆ ಆಗ್ಬೇಕು. ಕಲಿಯುಗದ ಅಂತ್ಯದಲ್ಲಿ ತಿರುಪತಿಯ ಶ್ರೀನಿವಾಸ ಇದೇ ವೈಶಾಖ ಶುದ್ಧದ ದಶಮಿ ದಿವಸ ತಿರುಪತಿ ಪದ್ಮಾವತಿಯನ್ನ ಕೈ ಹಿಡಿದಂತ ಈ ಅಕ್ಷಯ ತೃತೀಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ಅಕ್ಷಯ ತೃತೀಯ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ, ಸಂತಸ. ಯಾಕೆ ಗೊತ್ತಾ? ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳಿದ್ರೆ ಅದು ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ. ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುವಂಥ ಸಂದರ್ಭದಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡಬೇಕಾ ಅನ್ನೋದು ಇವತ್ತು ಪ್ರಶ್ನೆ. ಹೂಡಿಕೆಗೆ ಇದು ಸೂಕ್ತವಾದ ಸಮಯ ಅನ್ನೋದು ಕೂಡ ಇವತ್ತಿನ ಪ್ರಶ್ನೆ. ಜೊತೆಗೇನಂತ ಹೇಳಿದ್ರೆ, ಎಷ್ಟೋ ಫ್ಯಾಮಿಲಿಗಳಲ್ಲಿ ಹಣಕಾಸಿನ ಒಂದು ಸಮಸ್ಯೆಗಳು ಇದ್ದ ಕಾರಣ ಕೂಡ ಈ ಒಂದು ಚಿನ್ನ ಬೆಲೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೇಗೆ ನಾವು ಚಿನ್ನವನ್ನು ಖರೀದಿ ಮಾಡ್ಕೊಳ್ಬೇಕು, ಅಥವಾ ಚಿನ್ನವನ್ನು ಖರೀದಿ ಮಾಡೋದ ಬದಲಾಗಿ ಬೇರೆ ಏನಾದರೂ ನಾವು ತೆಗೆದುಕೊಳ್ಬೇಕಾ, ಎಲ್ಲ ಒಂದು ಕನ್ಫ್ಯೂಷನ್ನು ಇವತ್ತು ನಮ್ಮ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಈ ಎಲ್ಲದಕ್ಕೂ ಸಹ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆಗಿದ್ದಾರೆ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಈ ಒಂದು ಅಕ್ಷಯ ತೃತೀಯದ ಹಿನ್ನೆಲೆ ಬಗ್ಗೆ, ಇತಿಹಾಸದ ಬಗ್ಗೆ, ಆ ಒಂದು ದಿನದಿಂದ ಯಾವ ವಸ್ತುವನ್ನ ಕೊಂಡುಕೊಳ್ಬೇಕು ಅಂತ ಹೇಳಿ ಸಮಗ್ರವಾದಂಥ ಮಾಹಿತಿಯನ್ನ ನೀಡ್ತಾರೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಈಗ ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇದೆ. ಒಂದು ವೇಳೆ ಚಿನ್ನವನ್ನ ಕೊಂಡುಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಏನನ್ನ ಕೊಂಡುಕೊಳ್ಬಹುದು ಅನ್ನೋದು ಸಹ ಪ್ರಶ್ನೆ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಅಕ್ಷಯ ತೃತೀಯದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಾದ್ರೆ. ಸಮಸ್ತ ಸುಮನ್ ಟಿ ವಿ ವೀಕ್ಷಕರು ಎಲ್ಲರಿಗೂ ಈ ಅಕ್ಷಯ ತೃತೀಯದ ಶುಭಾಶಯಗಳನ್ನು ಹೇಳ್ತಾ, ಅಕ್ಷಯ ಅಂದರೆ ಕ್ಷಯ ಅಂದರೆ ಕ್ಷೀಣತೆ, ಕ್ಷೀಣತೆ ಅಂದರೆ ಇಳಿಯುವಿಕೆ, ಅದಿಲ್ಲದೆ ಬೆಳವಣಿಗೆ ಆಗುವಂಥ ಅಕ್ಷಯವಾಗಿ ಇರುವಂಥ ಅಕ್ಷಯ ವಸ್ತ್ರವನ್ನು ದ್ರೌಪದಿಗೆ ದೇವರು ಕೊಟ್ಟನಂತೆ. ಕೊನೆ ಅಂತ ದ್ರೌಪದಿಯ ಮಾನ ಸಂರಕ್ಷಣಾ ವಿಚಾರಗಳನ್ನು ತಿಳಿದರೆ ದೇವರು ಕೃಷ್ಣ ಏನು ಮಾಡಿದ, ಅಕ್ಷಯವಾಗಿ ಸೀರೆಗಳನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಒಂದು ಪ್ರತೀಕವಾಗಿ ನಿಂತಂಥ ಕೃಷ್ಣ ತಾನು ತನ್ನ ಜೀವನದಲ್ಲಿ ಮಾಡಿಕೊಟ್ಟಂಥ ಒಂದು ಅದ್ಭುತವಾದ ಕಾರ್ಯ. ಅದಷ್ಟು ಸುಲಭ ಅಲ್ಲ. ಇದಕ್ಕೂ ಅಕ್ಷಯ ವಸ್ತ್ರ ಅಂತ ಕರಿತೀವಿ. ಇದು ನಿಜವಾಗ್ಲೂ ಹೇಳಬೇಕಾದ್ರೆ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರ ದೇವರು ಮತ್ತು ಪರಶುರಾಮ ದೇವರು ಇಬ್ಬರು ಜನಿಸಿದ ಯುಗ ವರ್ಷ. ಈ ತ್ರೇತಾಯುಗದಲ್ಲಿ ನಾವು ಏನು ಈಗ ಕಲಿಯುಗದ ಯುಗಾದಿ ಅಂತ ಹೇಳ್ತೀವಿ, ಆಗ ಅಕ್ಷಯ ತೃತೀಯನೇ ಯುಗಾದಿಯಲ್ಲಿ ಆರಂಭ. ಈ ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರು ಮತ್ತೆ ಶ್ರೀರಾಮಚಂದ್ರ ಆ ಯುಗದಲ್ಲಿ ಅವತಾರ ಮಾಡಿ ಇದ್ದಿದ್ದಕ್ಕೆ 12,98,000 ವರ್ಷಗಳು ಈ ತ್ರೇತಾಯುಗಕ್ಕೆ ಮಹಿಮೆ ಇದೆ. ಅದರಲ್ಲಿ ನಿಕ್ಷತ್ರಿಯ ಪ್ರತಿಭೆಯನ್ನಾಗಿ ಮಾಡ್ತೀನಿ, ಏನು ಉಪಟಳ ಕ್ಷತ್ರಿಯರಿಂದ ಆಯಿತು ಅದನ್ನು ನಿರ್ಮೂಲ ಮಾಡಿ 21 ಮಡುವನ್ನು ಕಟ್ಟುತ್ತೀನಿ ಅಂಥೇಳಿ ಹೊರಟಂಥ ಪರಶುರಾಮ ದೇವರು ಮರ್ಯಾದೆಯ ಪುರುಷೋತ್ತಮ ಶ್ರೀರಾಮಚಂದ್ರ ದೇವರು ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅಕ್ಷಯ ತೃತೀಯ, ಇದು ಬೇಸಿಗೆ ಕಾಲ ಜಾಸ್ತಿ ಇರುತ್ತೆ. ಏನು ಮಾಡಿದರೆ ನಾವು ದೇವರನ್ನು ಒಲಿಸ್ಕೋಬೋದು ಅಂತ ಮುಖ್ಯವಾಗಿ ಹೇಳಿದ್ರೆ ಗಂಧ ರಾಯರಿಗೆ ಹಚ್ಚುತ್ತಾರೆ, ಬೃಂದಾವನಕ್ಕೆ ಹಚ್ತಾರೆ. ಮತ್ತು ಎಲ್ಲ ಸಾಲಿಗ್ರಾಮಗಳಿಗೆ ಆ ಗಂಧವನ್ನು ಹಚ್ಚಿ
ಈ ಪುರಾಣ ಇತಿಹಾಸಗಳಿಗೆ ಪ್ರಸಿದ್ಧವಾದಂಥ ತಂಪು ಮಾಡೋದು. ದೇವರು ತಣ್ಣಗಿದ್ದ, ನಾವು ತಣ್ಣಗಿರ್ತೇವೆ, ಇಲ್ಲದಿದ್ದರೆ ಇಲ್ಲ. ಈ ರೀತಿಯಾಗಿ ಇರುವಂಥ ಅನೇಕ ವಿಚಾರಗಳು. ಮತ್ತು ಸೀತೆ ಈ ದಿವಸದಿಂದ ಅಕ್ಷಯ ತೃತೀಯದಲ್ಲಿ ತನ್ನ ಪವಿತ್ರವಾಗಿದ್ದೀನಿ ಅಂತ ಪ್ರೂವ್ ಮಾಡಿ ಅಗ್ನಿ ಪ್ರವೇಶ ಮಾಡಿ ಅದರಿಂದ ಗೆದ್ದು ಬಂದಂಥ ದಿನವೂ ಇವತ್ತು. ಇವತ್ತಿನ ದಿವಸವೇ ಸಾಕ್ಷಾತ್ ಸೀತೆ ತಾನು ಅಪವಿತ್ರಳಲ್ಲ, ಯುದ್ಧವೆಲ್ಲ ಮುಗೀತು, ಆಯಿತು ಊರಿಗೆ ಹೊರಡೋಣ ಅಂದ ದೇವರು. ಇಲ್ಲ ಸ್ವಾಮಿ, ಬಂದ ಉದ್ದೇಶ ಏನು? ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಲ್ಲ. ನೋಡು, ಅಪವಾದ, ಲೋಕಾಪವಾದ ಯಾರಿಗಿದ್ದರು, ಯಾರೋ ಬಂದರು, ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಇಷ್ಟು ತಿಂಗಳು ಇಲ್ಲಿ 1 ತಿಂಗಳು ಅಷ್ಟೆ ಅಲ್ಲಿ ಅಶೋಕವನದಲ್ಲಿದ್ದರು. ಯಾರಾದರೂ ನಾಳೆ ಅಪವಿತ್ರಳಿವರು ಕರ್ಕೊಂಡ್ಬಂದ್ಬಿಟ್ಟರು ಅಂತ ಗುರುತಿಸಬಹುದು. ಮರ್ಯಾದೆಯ ಪುರುಷೋತ್ತಮ ಶ್ರೀರಾಮಚಂದ್ರ ಒಂದು ಚ್ಯುತಿ ಇರಬಾರ್ದು. ತನ್ನ ರಾಜ ತಾನು ಅಯೋಧ್ಯ ಪಟ್ಟಣದಲ್ಲಿ ಚಕ್ರಾಧಿಪತಿ ಆ ದುರಹಂಕಾರ ತೋರಿಸ್ದೆ. ಏನು ಮಾಡಬೇಕಂತಿ? ಅಗ್ನಿ ಪ್ರವೇಶ ಮಾಡು. ನಿಜ ಸಂಗತಿ ಏನು? ಆ ರಾವಣ ಹೊತ್ಕೊಂಡೋಗಿದ್ದು ಸೀತೆಯನ್ನಲ್ಲ, ಆ್ಯಕ್ಚುಲಿ ವೇದವತಿ. ಏನು ಈಗ ಪದ್ಮಾವತಿ ತಿರುಪತಿಯನ್ನು ಮದುವೆ ಮಾಡಿಕೊಂಡ್ಲು, ಆ ವೇದವತಿಯನ್ನು ಕರ್ಕೊಂಡು ಹೋದ. ಸೀತೆಯನ್ನು, ಲಕ್ಷ್ಮಿಯನ್ನು ಅಗ್ನಿ ಕರ್ಕೊಂಡು ಹೋಗ್ಬಿಟ್ಟ. ಆ ಪರದೆಯ, ನಾವು ಸಿನಿಮಾ ನಾಟಕದಲ್ಲಿ ಒಂದು ಪರದೆಯಲ್ಲಿ ನೋಡ್ಬೇಕಾದ್ರೆ ನಾವು ಪರದೆ ಹಾಕಿ ಮತ್ತೆ ಸರಿಸೋದಿಲ್ವಾ, ಅದರಂತೆಯೇ ಸೀತೆ ಮತ್ತೆ ಅಗ್ನಿಯಿಂದ ಬಂದ್ಲು, ವೇದವತಿ ಮತ್ತೆ ಹೊರಟ್ಬಿಟ್ಲು. ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿದ್ದಕ್ಕೆ ಏನ್ ಬೇಕು ಅಂದ್ರೆ ನಿನ್ ಮದುವೆ ಆಗ್ಬೇಕು. ಕಲಿಯುಗದ ಅಂತ್ಯದಲ್ಲಿ ತಿರುಪತಿಯ ಶ್ರೀನಿವಾಸ ಇದೇ ವೈಶಾಖ ಶುದ್ಧದ ದಶಮಿ ದಿವಸ ತಿರುಪತಿ ಪದ್ಮಾವತಿಯನ್ನು ಕೈ ಹಿಡಿದಂಥ ಈ ಅಕ್ಷಯ ತೃತೀಯ ಒಂದು ಮಹತ್ವ ಅನೇಕ ಲಿಂಕ್ಗಳನ್ನು ಕೊಡ್ತವೆ. ನೋಡಿ ಗುರುಗಳೇ, ನಾವು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ನಾವು ಚಿನ್ನವನ್ನ ಖರೀದಿ ಮಾಡಬೇಕು, ಬೆಳ್ಳಿಯನ್ನ ಖರೀದಿ ಮಾಡಬೇಕು, ಈ ರೀತಿ ಅನ್ಕೊಂಡಿದ್ವಿ. ಅದರ ಒಂದು ಹಿನ್ನೆಲೆ ಅಥವಾ ಅದರ ಒಂದು ಇತಿಹಾಸವನ್ನ ನೋಡಿದಾಗ ಬಹಳಷ್ಟು ಒಂದು ಅರ್ಥಗರ್ಭಿತವಾದಂಥ ವಿಚಾರಗಳು ಇವತ್ತು ಹೊರಹೊಮ್ತಾ ಇದೆ. ಹಾಗೆ ಈಗ ಏನು ಸೀತೆಯನ್ನು ಪವಿತ್ರ ಮಾಡಿ ಯಾವಾಗ ಬಂದದ್ದು? ಕಾರ್ತೀಕ ಮಾಸದಲ್ಲಿ ದೀಪಾವಳಿಯ ಹಬ್ಬದ ದಿನ ಯುದ್ಧವನ್ನೆಲ್ಲ ಮುಗಿಸಿ ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶವಾಗಿ ದೇವರು ಬಂದ ಅಂತ ಪಟಾಕಿಗಳನ್ನು ನೋಡಿದು ಸಂಭ್ರಮಿಸಿ ಅಯೋಧ್ಯದಲ್ಲಿ ರಾಜ್ಯಭಾರವನ್ನು ಮತ್ತೆ ಹೊತ್ತು 11,000 ವರ್ಷಗಳು ಶ್ರೀರಾಮಚಂದ್ರ ಈ ಜಗತ್ತಿನಲ್ಲಿ ಬದುಕಿ ಸಕಲರನ್ನೂ ಪರಂಧಾಮಕ್ಕೆ ಕರ್ಕೊಂಡು ಹೋದ. ಬನ್ನಿ ಎಲ್ಲರೂ ಬನ್ನಿ. ಆ ಕರ್ಕೊಂಡು ಹೋದ ದಿವಸವೂ ಅಕ್ಷಯವಂತೆ, ಇದೇ ಅಕ್ಷಯ ತೃತೀಯ. ಬೇರೆ ಬೇರೆ ದಿನಗಳು, ಬೇರೆ ಬೇರೆ ವರ್ಷಗಳು ಅಷ್ಟೆ. ನಾವು ಇವತ್ತಿನ ಹೆಚ್ಚಿಗೆ ಒತ್ತು ಕೊಡೋದು ಏನಂದರೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನನ್ನ ಕೈಲಿ ಸಾಧ್ಯವಾದಷ್ಟು ಒಂದೇ 1 ಗ್ರಾಮ್ ಆದರೂ ತಗೋಬೇಕು ಅಂತ ಆಸೆ ಇರ್ತದೆ. ತಗೊಳ್ಳೋರು ತಗೊಳ್ತಾರೆ, ಇದ್ದವರು ತಗೊಳ್ತಾರೆ, ಇಲ್ಲದೇ ಇದ್ದವ್ರು ಏನು ಮಾಡಬೇಕು? ಇದೊಂದು ದೊಡ್ಡ ಕ್ವಶನ್. ಅದಕ್ಕಾಗಿ ಒಂದು ಸಂಕಲ್ಪ ಅಂತೂ ಮನಸ್ಸಿನಲ್ಲಿ ಇರಬೇಕು. ದೇವರೇ, ನಿನ್ನ ಪೂಜೆಗಾಗಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ನೋಡಿದವರಿಗೆ ಗೊತ್ತಾಗ್ತದೆ, ತಮ್ಮ ಜೀವನದಲ್ಲಿ ನೀವು ಬದುಕಿರುವವರೆಗೂ ಒಂದು ಪುಟ್ಟ ನೀಲಾಂಜನದ ಬಂಗಾರದ ದೀಪವನ್ನು ಹಚ್ಚಿ ಅಂತ. ಈ ದೀಪಗಳನ್ನು ಮಾಡೋದು ನಿನಗೆ ಸರೆ ಅಥವಾ ಬಳೆ ಮಾಡಿಸ್ಕೊಳ್ಳಿಕ್ಕಲ್ಲ. ದೀಪ ಅನ್ನೋದು ದೇವ್ರಿಗೆ ಹಚ್ಚೋದು. 1 ಜೋಡಿ ಅಥವಾ ಒಂದಾದರೂ ಬಂಗಾರದ ದೀಪವನ್ನು ಹಚ್ಚಿ ನೋಡಿ. ನೀವು ಅಕ್ಷಯ ತೃತೀಯಾಗ ಪ್ರತಿ ವರ್ಷ ಎಷ್ಟೆಷ್ಟು ತಗೋಬೇಕು ಅನ್ಸುತ್ತೆ ಅಷ್ಟು ತಗೋತೀರ. ಹರಿಗರ್ಪಿಸದೆ ಯಾವ ಕರ್ಮವು ಮಾಡಿದರೂ ಅದು ಹುರಿದು ಬಿತ್ತಿದ ಬೀಜ. ಏನು ಕೆಲಸ ಬೇಕಾದ್ರೂ ಮಾಡ್ರಿ, ದೇವರಿಗೆ ಸಮರ್ಪಣೆ ಮಾಡಿ. ಸುಧಾಮ ತಾನು 68 ಕಡಲೆಕಾಯನ್ನು ದೇವರಿಗೆ ಕೊಡದೆ ತನ್ನ ಹೊಟ್ಟೆಯ ಲೋಭದಿಂದ ತಿಂದಿದ್ದಕ್ಕೆ 68 ವರ್ಷ ಕಷ್ಟಪಟ್ಟ. ಬಡತನದ ಮಯ, ಉಟ್ಕೊಳ್ಳಿಕ್ಕೆ ಪಂಚ ಇಲ್ಲ, 18 ಮಕ್ಕಳು. ಆಗ ಕೇಳಿದ್ರು, ಯಾರಿಲ್ಲೇನು ನಿಮಗೆ? ಹಿರಿಯರಾರಿಲ್ಲ, ಗುರುಗಳಾರಿಲ್ಲ, ಉತ್ತಮ ಪ್ರಜೆಗಳಿಲ್ಲ, ಒಬ್ಬರು ಇಲ್ವಾ ನಿಮ್ಗೆ? ಏನು ಜೀವನ ರೀ ನಿಮ್ಮದು ಅಂತ ಹೆಂಡತಿ ಕೇಳಿದ್ರು. ಹರಿಯನ್ನು ನಾವು ನಾವು ಒಟ್ಟಿಗೆ ಓದಿದ್ದು. ಅಲ್ಲಿಗೆ ಹೋಗಿ ಬಂದು ನಿಂತ ದೇವರು. ಸುಧಾಮ ಒಳಗೆ ಬಿಡಲಿಲ್ಲ. ನೀನು ಸ್ನೇಹಿತ ಅಂತೀಯ, ಹೀಗಿದೆಯಾ, ಹೋಗಯ್ಯ ಅಂದರು. ಇಲ್ಲ ಇಲ್ಲ ಅಂಥೇಳಿ ವಾಪಸ್ ಹೋಗ್ತಿದ್ದ. ದೇವರು ಬಾಚಿ ದಬ್ಬಿಕೊಂಡು ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂಡಿಸಿ ಅವನ ಪಾದ ಪ್ರಕ್ಷಾಳನ ಮಾಡಿ ಸಾಲು ಸಕಲಾತಿಗಳನ್ನೆಲ್ಲ ಕೊಟ್ಟು, ಇವತ್ತು ನಾನು ಮಂದಗಮನೆಯರನ್ನು ಬಿಟ್ಟು ಮಲಗ್ತೀನಿ, ನೀವು ದೂರ ಇರಿ ಅಂದ. ಎಲ್ಲ ಹೆಣ್ಮಕ್ಳು ನೀವು ದೂರ ಇರಿ, ನನ್ನ ಪಕ್ಕ ಬರಬೇಡಿ, ಇವತ್ತು ನಾನು ಸುಧಾಮನ ಜೊತೆ ಮಲಗ್ತೀನಿ ಅಂತ ಮಲಗಿ
ಏನಿದೆ, ಏನು ಕೊಟ್ಟಿದ್ದಾಳು ನನ್ನ ಅತ್ತಿಗೆ ಅಂತ ಕೇಳಿದ. ನಾ ಏನು ಕೊಡಲಿ ಸ್ವಾಮಿ? ಕಳ್ಳ ಸುಧಾಮ, ಜ್ಞಾಪಕ ಇದೆಯಾ ನಿನಗೆ? ನನ್ನನ್ನು ಬಿಟ್ಟು, ನಾನು ಬಲರಾಮನನ್ನು ಬಿಟ್ಟು ನೀನು ಮರದ ಮೇಲೆ ಕೂತ್ಕೊಂಡು 68 ಕಡಲೆಕಾಯಿ ತಿಂದುಬಿಟ್ಟಿಯಲ್ಲ ಅಂದೆ. ಅದನ್ನೆಲ್ಲ ಯಾಕೆ ಸ್ವಾಮಿ ಜ್ಞಾಪಿಸ್ತೀಯ? ಕೃಷ್ಣಾರ್ಪಣ ವಸ್ತು ಅಂತ ಒಂದು ಮಾತು ಆಡ್ಬಿಟ್ಟಿದ್ರೆ ಇಡೀ ಜಗತ್ತಿಗೆ ಹೊಟ್ಟೆ ತುಂಬ ಹೋಗ್ತಿತ್ತು. ಇದಕ್ಕೆ ಉದಾಹರಣೆ ದುರ್ವಾಸರೇ. ಈ ರೀತಿ ಅನೇಕ ವಿಚಾರಗಳಿದೆ. ಈ ದೂರ್ವಾಸರು ಬಂದದ್ದು, ಅಕ್ಷಯ ತೃತೀಯ ವಸ್ತ್ರವನ್ನು ಕೊಟ್ಟದ್ದು, ದೇವರು ಅದನ್ನು ಇಡೀ ಜಗತ್ತಿಗೆ ಒಂದು ಬೆಂಡೆಕಾಯಿ ಹೋಳಿನಲ್ಲಿ ಹೊಟ್ಟೆ ತುಂಬಿಸಿದ್ದು, ಈಗೆಲ್ಲ ಇರ್ತದೆ. ನಿಮ್ಮ ಮನಸ್ಸಿನಲ್ಲಿ ಈ ಅಕ್ಷಯ ತೃತೀಯ ಒಂದು ಶುಭ ದಿನದಿಂದ ನಾನು ಒಂದೇ ಒಂದು ಪುಟಾಣಿ 2 ಗ್ರಾಮ್ನಲ್ಲಿ 1 ಗ್ರಾಮ್ನಲ್ಲಿ ಆದರೂ ದೇವ್ರಿಗೆ ದೀಪ ಹಚ್ತೀನಿ ಅನ್ನಿ. ಯಾರಾದರೂ ಸರಿ, ಇದ್ದವರು ಇಲ್ಲದಿದ್ದವರು, ದೇವರು ಇದ್ದವ್ರಿಗೂ ಇಲ್ಲದಿದ್ದವ್ರಿಗೂ ಅನೇಕ ಒಂದನ್ನು ಕೊಟ್ಟರೆ ಅನಂತ ಮಡಿ ಮಾಡಿ ಕೊಡುವ ಶ್ರೀನಿವಾಸ ದೇವರು. ಹಾಗಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಹೇಳಿದೆ ಈ ಅಕ್ಷಯ ತೃತೀಯ. ಮುಖ್ಯವಾಗಿ ಇದು ದಾನ, ಧರ್ಮ, ನೇಮ, ನಿಷ್ಠೆ, ಅನುಷ್ಠಾನ, ಆಚಾರ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಒಂದು ಸಮಯ. ಈ ಬಂಗಾರ ಅನ್ನೋದು ಅದಕ್ಕೊಂದು ಇತಿಹಾಸ ಹೇಳಬೇಕಾದ್ರೆ, ರಾಜಸೂಯ ಯಾಗದಲ್ಲಿ ಸೀದಾಗಿ ಪಾಂಡವರು ಹೋಗಿ ಕುಂಭಕರ್ಣನನ್ನು ಭೇಟಿ ಮಾಡ್ಕೊಂಡು ಬನ್ನಿ, ಏನಾದರೂ ಸಹಾಯ ಕೇಳ್ಕೊಂಬನ್ನಿ. ಚಿರಂಜೀವಿ ಅವನು, ಕೊನೆಯೇ ಇಲ್ಲ ಅವನಿಗೆ, ಸಾವೇ ಇಲ್ಲ. ಅವನು ಹೋದಾಗ 1,000 ಹಡಗಿನಲ್ಲಿ ಬಂಗಾರದ ಗಡ್ಡೆಗಳನ್ನು ಕಳಿಸಿದ್ದಂತೆ. 1,000 ಯಾವುದು ಬೇಕಾದ್ರೂ ಕರ್ಗ ಹೋಗ್ಬೋದು. ಈಗ ದುಡ್ಡು ರೂಪಾಯಿ ಎಲ್ಲರೂ ಕರ್ಗು ಗೆಜ್ಜಲಲ್ಲಿ ಬಿದ್ದು ಮುಗಿಸ್ಬಿಡ್ಬೋದು. ಬಂಗಾರ ಹಾಗೆ ಇರುತ್ತೆ. ನಮ್ಮ ದೇಶದಿಂದ ಅನೇಕವಾಗಿ ಹೊತ್ಕೊಂಡು ಹೋದ್ರು ಬೇಕಾದಷ್ಟು. ಬಟ್ ಇನ್ನೂ ಸ್ಟಿಲ್ ಭಾರತ ಭೂಮಿ ಒಂದು ಕರ್ಮ ಭೂಮಿಯಾಗಿದೆ. ಅಂದರೆ ಆ ಬಂಗಾರದ ಹೆಚ್ಚಿಗೆ ಇರುವ ಕಾರಣ ಅದು ಕೊನೆಯೇ ಇಲ್ಲ. ಆ ಬಂಗಾರ ಕರಗೋದಿಲ್ಲ, ಎಲ್ಲೋ ಭೂಮಿಯಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಂಡಿರುತ್ತೆ. ಸೊ ಅಂಥ ಲೋಹ, ಅದು ಕೆಂಪು ಲೋಹ ಅಂತಾನೆ ಕರಿತೀವಿ. ಅದಕ್ಕೆ ಭಾಳ ಅಟ್ರಾಕ್ಟಿವ್. ಅದರಲ್ಲಿ ಹೆಚ್ಚಿಗೆ ಹೇಳ್ಬೇಕಾದ್ರೆ ಕಲಿಯ ಅಂಶ ಇರುತ್ತೆ ಜಾಸ್ತಿ. ಯಾಕೆಂದ್ರೆ ಚಂದ ಕಾಣುತ್ತೆ, ಚಂದ ಅಟ್ರಾಕ್ಟ್ ಕಲಿ ಮಾಡ್ತಾನೆ. ನಾನು ಹೇಗಾರು ಮಾಡಿ ಅದನ್ನು ತಗೋಬೇಕು, ತಗೊಳ್ಳಿಕ್ಕೆ ಏನಾದ್ರು ಒಂದು ಸುಳ್ಳು ಹೇಳಬೇಕು, ಅಥವಾ ಏನಾದ್ರು ಮೋಸ ಮಾಡಿ ಆದರೂ ಸಂಪಾದನೆ ಮಾಡಿ ಯಾರು ನಾನು ಬಂಗಾರ ಖರೀದಿ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಇದು ಲೋಕ ರೂಢಿ, ಅದಿರಲಿ. ಈ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಳುವ ಪ್ರಯತ್ನ ಮಾಡಿ. ಆದರೆ ಯಾಕಂದರೆ ಈ ಪರಾಭವನಾಮ ಸಂವತ್ಸರದ ಈ ಅಕ್ಷಯ ತೃತೀಯದಲ್ಲಿ ಗುರು ರಾಜರು ಈ ವರ್ಷ ಎಂಟೈರ್ 1 ವರ್ಷ. ಗುರುಗಳು ಅಂದರೆ ಕಾಂಚನ, ಗುರುಂ ಕಾಂಚನ ಸನ್ನಿಭಂ, ಗುರುಗಳು ಕಾಂಚನಕ್ಕೆ ಅಧಿಪತಿ. ಈ ವರ್ಷವೆಲ್ಲ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಹೊರತು ಇಳಿಯೋದಿಲ್ಲ. ಒಂದು ಸ್ಟೇಜಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಎಲ್ಲರಿಗೂ ಶಕ್ತಿ ಕೊಡ್ತಾರೆ, ಯಾರಿಗೂ ಮೋಸ ಆಗೋದಿಲ್ಲ, ಎಲ್ಲರಿಗೂ ಗುರುಬಲ ಹೆಚ್ಚೆಚ್ಚಿಗಿರ್ತದೆ. ಅವರೆಲ್ಲರಿಗೂ ಈ ಬಂಗಾರ ಖಂಡಿತವಾಗ್ಲೂ ಸಿಗುವಂಥ ಚಾನ್ಸಸ್. ನೀನು ದೇವರಿಗಾಗಿ ಅಂತ ಕೇಳಿ ಬಂದರೆ, ನೀ ಏನೇ ಬಂಗಾರ ತಗೋ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀನು ಹಾಕ್ಕೊಂಡ್ರೆ ಮೈ ಮೇಲೆ ಅದು ಸದಾ ಸರ್ವದಾ ನಿಮ್ಗೆ ಉಳಿಯುತ್ತೆ. ಅದಕ್ಕಾಗಿ ಈ ಬಂಗಾರ ಅಷ್ಟೊಂದು ಪ್ರಸಿದ್ಧ. ಗುರುಗಳೇ, ಈಗ ಅಕ್ಷಯ ತೃತೀಯದಂದು ನಾವು ಏನಾದರೂ ದಾನವನ್ನ ಮಾಡಬೇಕಾ ಅಥವಾ ಕೊಂಡುಕೊಳ್ಳಬೇಕಾ ಅನ್ನೋದು ಒಂದು ಪ್ರಶ್ನೆ. ದಾನವನ್ನೂ ಮಾಡಬೇಕು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂದಂಗೆ ಕೊಡಬೇಕು. ಕೈ ಬಿಚ್ಚಿ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತ ಹೇಳ್ತಾರೆ. ನಿಂಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಆಗ್ತದೆ. ಹಾಗಾಗಿ ಧನ ಧಾನ್ಯ ಪಶು ಪುತ್ರರು ಎಲ್ಲರೂ ನಿಂಗೆ ಬರಲಿ ಅಂತಂದರೆ ನೀ ದಾನ ಧರ್ಮ ಗಂಧ ಲೇಪನ ಮಾಡಿಸೋದು, ಎಳ್ನೀರನ್ನು ಅಭಿಷೇಕ ಮಾಡಿಸೋದು, ಯಾರಿಗಾರು ದಾನ ಕೊಡೋದು, ಛತ್ರಿಯನ್ನು ಕೊಡಿಸೋದು, ಪಾದರಕ್ಷೆಯನ್ನು ನೀವು ಕಾಲಲ್ಲಿ ಸುಟ್ಟುಕೊಂಡು ಹೋಗಬಾರ್ದು ಅಂತ ಪಾದರಕ್ಷೆಯನ್ನು ದಾನ ಕೊಡೋದು, ಛತ್ರಿ ದಾನ ಕೊಡೋದು, ಎಳ್ನೀರು ದಾನ ಕೊಡೋದು, ತಂಪು ನೀರನ್ನು ಕೊಡೋದು ಇತ್ಯಾದಿಗಳೆಲ್ಲ ದಾನದ ಒಂದು ಕ್ರಮ ಮಾಡಿದರೆ, ಬಂಗಾರದ ಖರೀದಿಗೂ ಒಂದು ಭಾಳ ಪ್ರಸಿದ್ಧವಾಗಿ ದೇವರು ಈ ದಾರಿಯನ್ನು ಇಷ್ಟೊಂದು ರೇಟ್ ಆಗಿರುವ ಈ ಬಂಗಾರಕ್ಕೆ ಸುಲಭ ಮಾಡಿ ಕೊಡ್ತಾನೆ. ಯಾವುದೊಂದು ಕಾರ್ಯಕ್ರಮ ಸುಲಭ ಆಗಬೇಕಾದ್ರೆ ನಾವು ಈ ಕ್ರಮ ಅನುಸರಿಸಿದರೆ ತಾನಾಗಿ ದೇವರು ಆಯಾ ಕೆಲಸಗಳನ್ನು ಮಾಡಿಕೊಡ್ತಾರೆ. ಗುರುಗಳೇ, ಇನ್ನು ಬೆಳ್ಳಿಯನ್ನು ಕೊಂಡುಕೊಳ್ಳೋದು, ಈಗ ಸಾಮಾನ್ಯವಾಗಿ ಚಿನ್ನವನ್ನು ಕೊಂಡುಕೊಳ್ಳೋಷ್ಟು ಶಕ್ತಿ ಇಲ್ಲ ಅಂತ ಹೇಳಿದರೆ ಬೆಳ್ಳಿಯನ್ನು ಕೊಂಡುಕೊಳ್ಬೋದಾ ಅಥವಾ ಬೇರೆ ಒಂದು ವಸ್ತುಗಳನ್ನು ಕೊಂಡುಕೊಳ್ಬೋದಾ, ಹೇಗೆ ಗುರುಗಳೇ? ಅಸುರ ಗುರು ಶುಕ್ರಾಚಾರ್ಯರು ಬೆಳ್ಳಿ, ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರು ಬಂಗಾರ. ಸೊ ಇಬ್ರು ಟೋಟಲಿ ಗುರುಗಳೇ, 2 ಪುಣ್ಯ ಗ್ರಹಗಳೇ.
ಹಿಂದಿನ ಕಾಲದ ಏನು ರೇಟ್ ಇತ್ತು ಬಂಗಾರದ್ದು ಅದು ಬೆಳ್ಳಿಗಾಗೋಗಿದೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ ಈಗಂತೆ ಹೋಗ್ತಾನೇ ಇದೆ, ಏನೋ ಯುದ್ಧವಂತೆ ಮತ್ತೊಂದಂತೆ ಏನೋ ಸಾವಿರ ಕಾರಣ. ಹಿಂದೆ ನಮಗೆ ಒಳ್ಳೆ ಬಂಗಾರಗಳನ್ನು ತಗೊಂಡದ್ದು ಇವತ್ತು ಹೋಗಿದೆ ಹೇಗೋ ಹಾಗೆ. ಬೆಳ್ಳಿ ಕಮ್ಮಿ ಇತ್ತು, ಇದು ಈಗ ಆಫ್ಟರ್ ಲಾಸ್ಟ್ ಫೆಬ್ರವರಿಯಿಂದ ಆಚೆ ಅಂತೂ ಇದ್ದಷ್ಟು ಜಾಸ್ತಿ ಆಯಿತು. ಸರಿ, ಬಂಗಾರ ಆಗಲಿಲ್ಲ, ಬೆಳ್ಳಿಯಾರು ತಗೊಳ್ಳಿ. ಅದು ಬೆಳ್ಳಿಯಾದರೂ ದೇವರಿಗೆ ಸಮರ್ಪಣೆ. ಕಾಯಿನ್ ತೊಗೊಳ್ತೀನಿ, ಲಕ್ಷ್ಮಿ ಕಾಯಿನ್ ತೊಗೋತೀನಿ, ದೇವರಿಗೆ ಅಭಿಷೇಕ ಮಾಡ್ತೀನಿ. ಅಭಿಷೇಕ ಮಾಡಿ ಆಮೇಲೆ ನಾನು ಬೆಳ್ಳಿಯನ್ನು ಇಟ್ಕೊಳ್ತೀನಿ. ಅದನ್ನು ಬೆಳ್ಳಿಯ ಸರವನ್ನಾರು ಮಾಡ್ಕೋತೀನಿ, ಬೆಳ್ಳಿಯ ಒಂದು ಬಳೆಯನ್ನಾರು ಮಾಡ್ಕೋತೀನಿ, ಬೆಳ್ಳಿ ಲೇಪಿತ ಬಂಗಾರವನ್ನಾಗಿ ಮಾಡ್ಕೋತೀನಿ. ಆಸೆ ಕೊನೆ ಇಲ್ಲ, ಆದರೆ ಸಮರ್ಪಣೆ ದೇವ್ರದಾದರೆ ಅದ್ಭುತ ಕಾರ್ಯ ಆಗ್ತದೆ. ತಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ಹೇಳಿ, ಎಷ್ಟೋ ಜನ ಹೆಣ್ಮಕ್ಳು ಮನೆಗಳಲ್ಲಿ ಗಂಡನಿಗೆ ಪೀಡಿಸ್ತಾರೆ, ನೀನು ಸಾಲ ಆದರೂ ಮಾಡ್ಕೊಂಡು ಬಾ, ನನಗೆ ಈ ಸರಿ ನಾನು ಚಿನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಅಂಥ ಹೆಣ್ಣು ಮಕ್ಕಳಿಗೆ ತಮ್ಮ ಕಡೆಯಿಂದ ಒಂದು ಕಿವಿ ಮಾತು ಬರಲೇ. ನಾನು ಹೇಳೋದು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ್ದಾರೆ. ಸಾಲ ಮಾಡಿ ಆದರೂ, ಯಾಕೆ ತುಪ್ಪ ಆರೋಗ್ಯಕ್ಕೆ ಎಷ್ಟು ಬೇಕೋ ಲೂಬ್ರಿಕೇಶನ್ಸ್ ಕೊಡ್ತದೆ ಅಂತ ಹೇಳ್ತಾರೆ. ಸಾಲ ಮಾಡಿ, ಅಯ್ಯೋ ಸಾಲ ಮಾಡಿಬಿಟ್ಟೆ ತುಪ್ಪ ತಿನ್ನು, ಬೇಡ, ಸಾಲ ಮಾಡಲಿ ಬೇಡ, ಸಾಲದೆಂದೆನ ಬೇಡ, ನಾಳೆ ಹೇಗೆಂಬ ಚಿಂತೆ ಬೇಡ ಅಂತ ಒಂದು ಗಾದೆ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಪೀಡಿಸಿ ತಗೊಳ್ಳೋದಲ್ಲ, ಅನುಕೂಲವಿದ್ದರೆ, ಎಷ್ಟೋ ತಗೊಳ್ಬೇಕು ಅನ್ನೋ ಆಸೆ ಇದ್ದರೆ ಬೇಡ, ಒಂದು ಸ್ವಲ್ಪನಾದರೂ ತಗೊಳ್ಳುವ ಪ್ರಯತ್ನ, ಟೆನ್ಷನ್ ಇಲ್ಲದೆ, ಸಾಲ ಮಾಡದೆ, ಮತ್ತೊಬ್ಬರಿಗೆ ಹಿಂಸೆ ಕೊಡದೆ, ತಗೊಳ್ಳೋದೇ ಬೇಡ, ಏನೇನೋ ಬಡ್ಜೆಟ್ ಇದೆ, ಏನೇನೋ ಪ್ಲ್ಯಾನ್ ಇದೆ ಅಂತಂದವರಿಗೂ ಈ ಮಾತು, ಹೋಗಿ ಒಂದು ಸ್ವಲ್ಪನಾರು ಪರ್ಚೇಸ್ ಮಾಡಿ, ಅದು ದೇವ್ರಿಗೆ ಸಮರ್ಪಣೆ ಮಾಡಿ, ಅದು ಅನಂತವಾಗಿ ಬೆಳೆಯುತ್ತೆ. ಮತ್ತೆ ತೊಗೊಂಡೋಗಿ ಅದನ್ನು ಆ ಗೋಲ್ಡ್ ಕಂಪ್ನಿನಲ್ಲಿಟ್ಟೆ, ಈ ಗೋಲ್ಡ್ ಕಂಪ್ನಿನಲ್ಲಿಟ್ಟೆ ಅನ್ನೋ ಕೆಲಸ ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ದೇವ್ರ ಸಮರ್ಪಣೆ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಮತ್ತು ಗುರುಗಳ, ಹಿಂದಿನ ಕಾಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ನಾವು ಹೋದಾಗ ನಮ್ಮ ತಾಯಿ ಕಾಲದಲ್ಲಿ ಅಥವಾ ನಮ್ಮ ಅಜ್ಜಿಯ ಕಾಲದಲ್ಲಿ ಅಕ್ಷಯ ತೃತೀಯ ಈ ಥರದ ಒಂದು ಆಚರಣೆಗಳು ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಅಂಗಡಿಗಳು ಜಾಸ್ತಿ ಆಯ್ತೇನೋ ಅಥವಾ ಚಿನ್ನದ ಮೇಲೆ ಜಾಸ್ತಿ ಹೂಡಿಕೆ ಏರ್ಲಿ ಅಂತೇನೋ ಅಕ್ಷಯ ತೃತೀಯ ಈ ಥರದ ಒಂದು ದಿನಗಳಲ್ಲಿ ಚಿನ್ನವನ್ನೇ ಕೊಂಡ್ಕೊಳ್ಬೇಕು ಅಂತ ಕೂಡ ಬಲವಂತದ ಏರಿಕೆ ಅಂತ ಕೂಡ ಒಂದಷ್ಟು ಮಾತುಕತೆ ಬರ್ತಾ ಇದೆ ಗುರುಗಳೇ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರೋ ಒಬ್ಬ ಆಧ್ಯಾತ್ಮಿಕ ಚಿಂತಕರಾಗಿ? ಯಾಕಂತ ಹೇಳಿದ್ರೆ ತಮ್ಮ ಮಾತು ಅಂತ ಹೇಳಿದ್ರೆ ಈಗ ಗುರುಗಳಿಗೆ ಏನು ಹೇಳಿದ್ರು ಓಕೆ, ನಮ್ಮ ಒಳ್ಳೆಯದಕ್ಕೆ ಎಷ್ಟು ನೀವು ಮೊದಲಿಂದ ಹೇಳ್ತಾ ಬಂದಿದ್ದೀರಿ, ಇದರ ಒಂದು ವಿಶೇಷತೆ, ಇತಿಹಾಸ, ಏನಾದರೂ ಕೊಂಡ್ಕೊಳ್ಳೇಬೇಕು ಅಂತ ಹೇಳಿ. ಈಗ ಇದೆಲ್ಲವೂ ಕಮರ್ಷಿಯಲ್ ಆದಂಥ ಸಂದರ್ಭದಲ್ಲಿ ಅಕ್ಷಯ ತೃತೀಯಕ್ಕೆ ಯಾಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮ್ಮ ಹೆಣ್ಣುಮಕ್ಕಳು ಕೊಡ್ತಿದ್ದಾರೆ? ನನಗೆ ಗೊತ್ತಿರುವ ಹಾಗೆ ಪ್ರತಿಯೊಂದಕ್ಕೊಂದು ಸೀಸನ್ ಇದೆ. ಮಾವಿನ ಹಣ್ಣಿಗೊಂದು ಸೀಸನ್ನು, ಸೇಬಿಗೊಂದು ಸೀಸನ್ನು, ದ್ರಾಕ್ಷಿಗೊಂದು ಸೀಸನ್ನು ಇದೆಯಲ್ಲ. ಬಂಗಾರದಕ್ಕೂ ಒಂದು ದಿನ ಬೇಕಲ್ಲ. ತಾನು ಹಾಗೇ ಮುಚ್ಚಿಟ್ಕೊಂಡ್ರೆ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಇಲ್ಲದಿದ್ರೆ ಕಬ್ಬಣದ ಸಮಾನ ಆಗ್ಬಿಡ್ತದೆ. ಆಪತ್ತು ಧನ ಅಂತ ಹೆಸರು ಇದಕ್ಕೆ. ಇದ್ರ ಬಂಗಾರದ ಹೆಸರೇ ಆಪತ್ತು. ಆಪತ್ತು ಕಾಲ ಬಂದ ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ. ಮಾನ ಮರ್ಯಾದೆ ಹೋಗ್ತಿದೆ ಅಂದ್ರೆ, ನನ್ನ ಹೆಂಡತಿ ಕುತ್ತಿಗೆನಲ್ಲಿ ಇಷ್ಟುದ್ದ ಸರ ಇದ್ದೆ ಏನ್ ಮಾಡೋದು, ಹೋಯ್ತು, ಅದಕ್ಕೆ ಕೊಡಬೇಕು. ನಾನು ಕೊಡಲ್ಲ, ನಮ್ಮ ಅಪ್ಪನ ಮನೆಯಿಂದ ಕೊಟ್ಟದ್ದು ಅಕ್ಷಯ ತೃತೀಯ ಅಂತ ತೊಗೊಂಡದ್ದು ನಾನು ಕೊಡಲ್ಲ ಅಂತ ಅಂತಾರೆ. ಅದು ಪ್ರಯೋಜನಕ್ಕೆ ಬರಲ್ಲ. ಕೊಡಬೇಕು, ಮರ್ಯಾದೆ ಉಳಿಸ್ಕೋಬೇಕು, ತಿರ್ಗಾ ಸಂಪಾದನೆ ಮಾಡಿ ತಂದು ವಾಪಸ್ ಇಡಬೇಕು. ತಗೋಬೇಕಾದ್ರೂ ಅರ್ಶಿಣ ಪುಡಿಯಿಂದ ತೊಳೆದು ಒಳಗಡೆ ಇಟ್ಕೋಬೇಕು. ಗಿರ್ವಿ ಅಂಗಡಿಗೆ ಹೋಗೋದು ಬೇಡ, ಯಾರಿಗೂ ಕಷ್ಟ ಬರೋದು ಬೇಡ. ಹೋದರೆ ಮತ್ತೆ ತಿರ್ಗಾ ವಾಪಸ್ ತಗೋಬೇಕಾದ್ರೆ ಅರ್ಶಿಣ ಪುಡಿಯಲ್ಲಿ ನೀರಿನಲ್ಲಿ ತೊಳೆದು ತಿರ್ಗಾ ದೇವರಿಗೆ ಸಮರ್ಪಣೆ ಮಾಡಿ ಒಳಗಡೆ ಇಡಬೇಕು. ಈ ಬಂಗಾರದ ಅಂಗಡಿಯವರಿಗೆ ಇದೊಂದು ಟನ್ಗಟ್ಟಲೆ ವ್ಯವಹಾರ ನಡೆಯುವ, ಟನ್ಗಟ್ಟಲೆ, ಒಂದೊಂದು ಊರಿನಲ್ಲಿ ಟನ್ಗಟ್ಟಲೆ ಹೋಗ್ತಾ ಇದೆ ಬಂಗಾರ. ನಮ್ಮ ದೇಶದಲ್ಲಿ ಇರುವ ಸಂಪತ್ತು, ಹೆಣ್ಣು ಮಕ್ಕಳ ಕೈಲಿ ಗೋಲ್ಡಿನ ಸಂಪತ್ತು ಹೇಳಿದ್ರೆ ಇನ್ನು 100 ವರ್ಷಕ್ಕೆ ಯಾವ ಆತಂಕವೂ ಇಲ್ಲದೆ ಬದುಕುವಂತ ಒಂದು ಸಮೃದ್ಧಿ ರಾಜ್ಯ ನಮ್ಮ ದೇಶ. ಅಷ್ಟಿದೆ. ರಿಸರ್ವ್ಡ್ ಫಂಡ್ ಅಂತ ಏನಿದೆ ಅಷ್ಟಿದೆ. ಅದನ್ನೆಲ್ಲ ಕೊಡಿ ಅಂದ್ರೆ ಯಾರು ಒಂದು ಚೂರು ಬಿಟ್ಕೊಡಲ್ಲ. ಇದು ತನ್ನ ಆಪತ್ತು ಕಾಲಕ್ಕೋಸ್ಕರ ಇಟ್ಟಿರುವಂಥದ್ದು. ತಗೊಳ್ಳುವ ಪ್ರಯತ್ನ ಮಾಡಿ, ಹಿಂಸಿಸಬೇಡಿ. ಬೆಳ್ಳಿಯಾದರೂ ತಗೊಳ್ಳಿ, ಪಂಚಲೋಹವಾರು ತಗೊಳ್ಳಿ ಕಡೆಗೆ. 5 ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಣ, ಪಂಚಲೋಹ, ಅದನ್ನಾರು ತಗೊಳ್ಳಿ ಸಾಧ್ಯವಾದರೆ. ತಗೊಳ್ಳಿಲ್ಲ ಅಂತ ದುಃಖಪಟ್ಟು ಕೂತ್ಕೊಂಡು ಅಳ್ತಾ ಕೂತ್ಕೋಬೇಡಿ.
ದೇವ್ರ ಹತ್ರ ಕೂತ್ಕೊಂಡು ಕೇಳಿ, ಇರೋ ಬಂಗಾರನ ದೇವರಿಗೆ ಸಮರ್ಪಣೆ ಮಾಡಿ, ಗಂಧ ಲೇಪನೆ ಮಾಡಿಸಿ, ಎಳ್ಳಿನಿಂದ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಮುಂದಿನ ವರ್ಷ ಅದೇ ಅಕ್ಷಯ ತೃತೀಯಕ್ಕೆ ನಿಮಗೆ ಹೇರಳ ಬಂಗಾರ, ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವ ಬಂಗಾರ. ಅದೇ ಒಂದು ಕಾರಣ. ಒಂದಾರು ತಗೋ ಅಂತ ಅಂತಾರೆ, ತಗೊಳ್ಳೋದ್ರಿಂದ ತಪ್ಪೇನಿಲ್ಲ, ತಗೊಳ್ಳಿ, ಎಲ್ಲರೂ ತಗೊಳ್ಳಿ. ಈ ಸಲ ಗುರುಗಳು ಉಚ್ಚ ಸ್ಥಾನ ಇರುವ ಕಾರಣ ರೇಟಿನ ಬಗ್ಗೆ 100% ಗ್ಯಾರಂಟಿ ಹೇಳಲಿಕ್ಕೆಲ್ಲ, ಜಾಸ್ತಿ ಆದರೂ ಹೊರತು ಕಡಿಮೆ ಅಂತೂ ಆಗಲ್ಲ, ಒಳ್ಳೆಯದಾಗ್ತದೆ. ಓಕೆ ಗುರುಗಳೇ, ಇದುವರೆಗೂ ಅಕ್ಷಯ ತೃತೀಯದ ಇತಿಹಾಸ ಮತ್ತು ಹಿನ್ನೆಲೆ, ಅದರ ಒಂದು ಪ್ರಾಮುಖ್ಯತೆ, ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ಚಿನ್ನದ ಮೇಲೆ ಹೆಚ್ಚಾಗಿ ವ್ಯಾಮೋಹವನ್ನು ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸೊಗಸಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೊ ಮಚ್. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಅಕ್ಷಯ ತೃತೀಯದಂದು ಚಿನ್ನವನ್ನು ಕೊಂಡುಕೊಳ್ಳೇಬೇಕಂತೇನಿಲ್ಲ. ಒಂದು ವೇಳೆ ನಿಮ್ಮ ಕೈಯಲ್ಲಿ ಚಿನ್ನವನ್ನು ಕೊಂಡುಕೊಳ್ಳಿಕ್ಕೆ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಗುರುಗಳು ಹೇಳಿದರು. ಅವರ ಮಾತನ್ನು ಕೇಳಿ ನೀವು ಸಹ ಮುಂದಿನ ವರ್ಷದಲ್ಲಿ, ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷದಿಂದ ಬಹಳಷ್ಟು ಒಂದು ಚಿನ್ನವನ್ನು ಖರೀದಿ ಮಾಡಿಕೊಂಡು ಬಹಳಷ್ಟು ಖುಷಿಯಾಗಿರಿ ಅಂತ ಹೇಳೋದೇ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ. ನಮಸ್ಕಾರ.